ಹಲೋ ನಮಸ್ಕಾರ. ನಾನು ನಿಮ್ಮ ಆಶಾಸ್ ಅಡುಗೆ ಕಟ್ಟೆಗೆ ಸ್ವಾಗತ. ಸೊ ಇವತ್ತು ನನಗೊಂದು ಯೋಚನೆ ಬಂತು, ಏನಂದರೆ ಒಂದು ಬೇಬಿ ಆಲೂಗಡ್ಡೆಯಿಂದ ಏನಾದರೂ ಒಂದು ರೆಸಿಪಿ ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು, ಅದರಲ್ಲೂ ಆಚಾರಿ ಆಲೂ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ವೆರಿ ಟೇಸ್ಟಿಯಾಗಿರುತ್ತೆ, ಟ್ಯಾಂಕಿ ಆಗಿರುತ್ತೆ. ದೊಡ್ಡವರಿಗೂ ಮಕ್ಕಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಆದರೆ ದೊಡ್ಡವರು ಆಲೂಗಡ್ಡೆ ತಿನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಯಾವ ಥರ ಚೇಂಜಸ್ ಮಾಡ್ಬೋದು, ಆಲೂಗಡ್ಡೆ ಇನ್ಸ್ಟೆಡ್ ಆಫ್ ಆಲೂಗಡ್ಡೆ ದೊಡ್ಡವರು ಏನು ಮಾಡ್ಕೋಬೋದು, ಸಣ್ಣವರಿಗೆ ಆಲೂಗಡ್ಡೆ ಕೊಟ್ಟರೆ ಅವ್ರಿಗೆ ಹೆಲ್ತಿಗೆ ಒಳ್ಳೆಯದು. ಸೊ ಇಂಥದ್ದನ್ನು ನೀವು ಚಪಾತಿ ಪೂರಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಆಲೂ ಆಚಾರಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿಂದ ಸೋಂಪು 1 ಸ್ಪೂನ್ ಬೇಕು, ದೆನ್ ಇದು 1.5 ಸ್ಪೂನ್ ಧನಿಯಾ, ದೆನ್ ಇದು 3/4 ಸ್ಪೂನು ಮೆಣಸು, ಇದು ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಮತ್ತು ಅಜ್ವೈನ್ ಅಂದರೆ ಓಮ್ ಕಾಳು ತೊಗೊಂಡಿದ್ದೀನಿ. ಎರಡನ್ನೂ ಸ್ವಲ್ಪ ಸ್ವಲ್ಪ ತೊಗೊಂಡು. ಇದು ಮಾತ್ರ 1/4 ಸ್ಪೂನು ಅಥವಾ 1/2 ಸ್ಪೂನು. ಇದು 1 ಸ್ಪೂನ್ ಸಾಸಿವೆ, ದೆನ್ ಇದು ಜೀರಿಗೆ 1 ಸ್ಪೂನು ಸ್ವಲ್ಪ. ಇದನ್ನು ಒಂದು 5 ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನಷ್ಟನ್ನು ನಾವು ಡ್ರೈ ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿ ದಪ್ಪಗೆ ಗ್ರೈಂಡ್ ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ಳೋಣ ಇದನ್ನು. ಸೊ ಈಗ ನಾವು ಒಂದೊಂದೇ ಹುರ್ಕೊಳ್ಳೋಣ. ಒಂದೊಂದೇ ಹುರ್ಕೊಳ್ಳೋದಕ್ಕಿಂತ ನಾನು ಎಲ್ಲ ಒಟ್ಟಿಗೆ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ನಾವು ಸಮ್ಮರ್ ಆದ್ರಿಂದ ಎಲ್ಲ ಫಾಸ್ಟಾಗಿ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡ್ಬಿಡೋಣ. ಇದೆಲ್ಲ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡೋಣ ಸ್ವಲ್ಪ ದಪ್ಪಗೆ. ಸೊ ಇದಂತೂ ಚಟ್ಪಟ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ, ಮತ್ತು ಚಪಾತಿ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಸೊ ಇದನ್ನು ಒಂದು ಸತಿ ನೀವು ಟ್ರೈ ಮಾಡಿ. ಈಗ ಇಷ್ಟು ಹಾಕ್ಕೊಂಡಿದ್ದೀನಿ, ನಾನು ಏನೇನು ಹೇಳಿದೆ ನಿಮಗೆ ಅದಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನಿಷ್ಟನ್ನು ನಾವೀಗ ಡ್ರೈ ರೋಸ್ಟ್ ಮಾಡ್ಕೊಂಡು ಬರೋಣ. ಸ್ವಲ್ಪ ಕೆಂಪಗಾದ ತಕ್ಷಣ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಕೆಂಪಗೆ ಇದನ್ನು ಇವಾಗ ಪುಡಿ ಮಾಡಿ ಇಟ್ಕೊಂಡ್ಬಿಡೋಣ. ನಾನು ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಎಣ್ಣೆ ಹಾಕಿ ಬೇಬಿ ಪೊಟ್ಯಾಟೋಸ್ನ ನಾನು ತೊಗೊಂಡಿದ್ದೀನಿ. ಆ ಬೇಬಿ ಪೊಟ್ಯಾಟೋಸು ಒಂದು 1/2 kg ಅಷ್ಟು ತೊಗೊಂಡಿದ್ದೀನಿ. ಸೊ ಅದನ್ನು ನಾನೀಗ ಸ್ವಲ್ಪ ಹಾಫ್ ಬಾಯಿಲ್ ಮಾಡಿಬಿಟ್ಟು, ಹಾಫ್ ಬಾಯಿಲ್ ಅಂದರೆ ತುಂಬ ಅಲ್ಲ, ಸ್ವಲ್ಪ 1-2 ನಿಮಿಷ ಬಾಯಿಲ್ ಮಾಡಿ, ಒಂದು 5 ಮಿನಿಟ್ಸ್ ಅಂದ್ಕೊಳ್ಳಿ, 5 ಮಿನಿಟ್ಸ್ ಸ್ವಲ್ಪ ಬಾಯಿಲ್ ಮಾಡಿ ಬಿಟ್ಬಿಟ್ಟು ಅದನ್ನೀಗ ಎಣ್ಣೆಲಿ ಹಾಕಿ ನಾನು ಬ್ರೌನ್ ಆಗಿ ನಾನು ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಲೈಟ್ ಫ್ರೈ ಆಗಬೇಕು, ಯಾಕಂದರೆ ಒಂದು ಲೇಯರ್ ಅದು ಬ್ರೌನಿಷ್ ಆಗಬೇಕು, ಸ್ವಲ್ಪ ಎಣ್ಣೆಲಿ ಕರ್ದಂಗೆ ಆಗಬೇಕು. ಇದಕ್ಕೆ ನಾನೀಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಸ್ವಲ್ಪ ಉಪ್ಪು ಹಾಕೋಣ. ಇದಕ್ಕೆ ಉಪ್ಪು ಹಾಕಿ, ಇದಕ್ಕೇನೆ ಖಾರದ ಪುಡಿ, ಹಾಗೆ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕೋಣ. ಸೊ ಇದಿಷ್ಟನ್ನು ಸ್ವಲ್ಪ ಒಂದು ಲೇಯರ್ ಆಗೋ ತನಕ ಇದು ಫ್ರೈ ಆಗಲಿ. ಇದು ಎಣ್ಣೆಯಲ್ಲಿ ತುಂಬ ಬಾಯಿಲ್ ಮಾಡ್ಕೊಳ್ಳೋಂಗಿಲ್ಲ, ಒಂದು ಹಾಫ್ ಬಾಯಿಲ್, ಒಂದು ಲೇಯರ್ ಅದು ಬಾಯಿಲ್ ಆಗಿ ಬಿಡಬೇಕಷ್ಟೇ. ಸೊ ಆವಾಗ ನಮಗೆ ಬೇಗ ಇಲ್ಲಿ ಕುಕ್ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಬಾಯಿಲ್ ಮಾಡಿಕೊಂಡು ಒಂದು 3-4-5 ಮಿನಿಟ್ಸು ಮಾಡಿಕೊಂಡು ಪಾತ್ರೆಯಲ್ಲೇ ಈಗ ಅದನ್ನು ತೆಗೆದಿಟ್ಕೊಂಡು ಬೇಬಿ ಪೊಟ್ಯಾಟೋಸ್ನ ನಾನು ತೆಗೆದಿಟ್ಕೊಂಡಿದ್ದೆ. ಈಗ ಎಣ್ಣೆಯಲ್ಲಿ ಹಾಕಿ ನಾನು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಸೊ ದಟ್ ಎಲ್ಲಿ ತನಕ ಫ್ರೈ ಮಾಡಬೇಕು ಅಂದರೆ ಅದು ಎಣ್ಣೆಯಲ್ಲಿ ಒಂದು ಬ್ರೌನ್ ಲೇಯರ್ ಬರಬೇಕು. ಆ ಬ್ರೌನ್ ಲೇಯರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳೋಣ. ಈಗ ಇರೋ ಎಣ್ಣೆಗೆ ನಾನು ಎತ್ಕೊಂಡು ಅದರಲ್ಲಿರೋ ಎಣ್ಣೆಗೆ ನಾನೀಗ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ತಾ ಇದ್ದಂಗೆ ಅದಕ್ಕೆ ಹಿಂಗೆ ಹಾಕೋಣ. ಸೊ ಅದಕ್ಕೇ ಶುಂಠಿನ ನಾನು ತುರಿದಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಸೊ ಅದನ್ನು ಜೊತೆಗೆ 1 ಮೆಣಸಿನ್ಕಾಯಿನ ಸಣ್ಣದಾಗಿ ಎತ್ತಿಟ್ಕೊಂಡಿದ್ದೀನಿ, ಅದು ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಫ್ರೈ ಆಗುತ್ತೆ. ಅದು ಫ್ರೈ ಆಗ್ತಿದ್ದಂಗೆ ಜೊತೆಗೆ 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆ ಕರ್ಬೇವಿನ ಸೊಪ್ಪು ಕೂಡ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಈಗ ಫ್ರೈ ಆಗಲಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಿಮಗೆ ಅರಿಶಿನ ಕಮ್ಮಿ ಅನಿಸ್ತು ಅಂದರೆ ಅರಿಶಿನ ಹಾಕ್ಕೋಬೋದು. ಸೊ ನಾನು ಇದರಲ್ಲಿ ಒಂದು ಸಣ್ಣ ಸ್ಪೂನು, ಇದು ಟೀ ಸ್ಪೂನ್ ಅಲ್ಲ, ಸಣ್ಣ ಸ್ಪೂನಲ್ಲಿ ನಾನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆ ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಇದನ್ನು 1/2 ಸ್ಪೂನ್ ಹಾಕ್ತೀನಿ, ಯಾಕೆಂದರೆ ನಾನು ಅಲ್ಲಿ ಹಾಕಿರೋದ್ರಿಂದ, ಆಲೂಗಡ್ಡೆಗೂ ಹಾಕಿರೋದ್ರಿಂದ ಸೊ ಹೆಚ್ಚು ಬೇಡ, ಇಷ್ಟಿದ್ರೆ ಸಾಕು. ಸೊ ಇದನ್ನು ಹಾಕಿ ಇದನ್ನು ಫ್ರೈ ಮಾಡಿ ಇಟ್ಕೊಳ್ಳೋಣ. ಹೀಗೆ ಫ್ರೈ ಮಾಡ್ತಾ ಆಲೂಗಡ್ಡೆನ ಇದರೊಳಗೆ ಹಾಕ್ಕೊಂಡ್ಬಿಡೋಣ. ಸೊ
ಸೊ ಇದೊಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದ್ರ ಜೊತೆಗೇ ನಾನೀಗ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಹುರಿದಿರೋದು ಪೌಡರನ್ನು ಅದನ್ನು ಕೂಡ ಹಾಕ್ಕೊಳ್ಳೋಣ. ಅದನ್ನು ಹಾಕಿ ಸೊ ನೋಡಿ ಈಗ ಇದನ್ನು ಹೇಗಾಗಿರುತ್ತೆ ಅಂತ ಈ ಥರ ಗ್ರೈಂಡ್ ಆಗಿರೋದು ದಪ್ಪಗೆ ಆಗಿರುತ್ತೆ. ಸೊ ಈಗ ಇದನ್ನು ಪೌಡರ್ ಹಾಕ್ತಾ ಇದ್ದೀನಿ. ನೀವು ಒಂದ್ಸತಿ ಮಾಡಿಟ್ಕೊಂಡ್ರೆ ಇನ್ನೊಂದ್ಸತಿ ಮಾಡುವಾಗ ನಿಮಗೆ ಮತ್ತೆ ಮಾಡೋ ಪದ್ಧತಿ ಇರೋದಿಲ್ಲ. ಸೊ ಇದರಲ್ಲಿ ನಾನು ಒಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ ಸಾಕು. ಯಾಕಂದರೆ ನಾನು ಇಟ್ಕೊಂಡಿರೋ ಆಲೂಗಡ್ಡೆ ಇಷ್ಟಕ್ಕೆ ನಮಗೆ 2 ಸ್ಪೂನ್ ಸಾಕು. 2 ಸ್ಪೂನ್ ಹಾಕಿ ಆಮ್ಚೂರ್ ಪೌಡ್ರ್ ಹಾಕ್ತಾ ಇದ್ದೀನಿ ಈಗ. ಸೊ ಆ ಪೌಡ್ರ್ ಹಾಕ್ತಿದ್ದಂಗೆ 1 ಸ್ಪೂನು ಆಮ್ಚೂರ್ ಪೌಡರ್ ಹಾಕಿ, ಯಾಕೆಂದರೆ ನಾವು ಏನು ಟೊಮೆಟೊಸ್ ಹಾಕಿರೋದಲ್ಲ. ಸೊ ನಮಗೆ ಟ್ಯಾಂಗಿ ಬೇಕು ಟೇಸ್ಟು ಅಂತಂದರೆ ಆಮ್ಚೂರ್ ಪೌಡ್ರ್ ಹಾಕೋಣ. ಹಾಗೆ ಅದ್ರ ಜೊತೆಗೆ ಕಾಲ ನಮಕ್ ಬರುತ್ತಲ್ಲ, ಬ್ಲ್ಯಾಕ್ ಸಾಲ್ಟು, ಸೊ ಅದನ್ನು ಕೂಡ ಒಂದು 1/2 ಸ್ಪೂನ್ ಹಾಕ್ತಾ ಇದ್ದೀನಿ. ಸೊ ಇದಿಷ್ಟು ಹಾಕ್ಬಿಟ್ಟು ಒಂದು ರೌಂಡ್ ಹೀಗೆ ತಿರುಗಿಸಿ. ನಿಮಗೆ ಇದಕ್ಕೆ ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಬೋದು, ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕಿ. ಯಾಕೆಂದರೆ ನಾನು ಮೊದಲೇ ಹಾಕಿ ನಾನು ಹಾಫ್ ಬಾಯ್ಲ್ ಮಾಡುವಾಗ ಸ್ವಲ್ಪ ಹಾಕಿದ್ದೆ. ಸೊ ಹಾಗಾಗಿ ನಾನು ಈಗ ಹಾಕೋಕ್ಕೆ ಹೋಗೋದಿಲ್ಲ. ಹಾಕದೇ ಇರೋರು ಮರ್ತಿದ್ರೆ ಈಗ ನಾವು ಹಾಕೋ ಟೈಮು ಹಾಕ್ಬಿಡ್ಬೇಕು ಇವಾಗ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಸೊ ಇದಿಷ್ಟ ಆದಮೇಲೆ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಸೊ ಈಗ ಇದಿಷ್ಟು ಕುದಿಬೇಕು, ಬಾಯ್ಲ್ ಆಗಬೇಕು ಇದರಲ್ಲಿ. ಹಾಗೆ ನಮಗೆ ಇದು ಗಟ್ಟಿ ಆಗಬೇಕು. ಈ ಏನಿದೆ ಇದು ನಾವು ತೆಳ್ಳಗೆ ಮಾಡ್ಕೊಂಡಿದ್ದೀವಿ, ನಾವು ಹಾಕಿರೋದೆಲ್ಲ ಇದು ಗಟ್ಟಿ ಆಗುತ್ತೆ. ಹಾಗೆ ಇದು ಇದರಲ್ಲೇ ಬಾಯ್ಲ್ ಆಗುತ್ತೆ ಪೊಟ್ಯಾಟೊ ಎಲ್ಲ. ಸೊ ಅದನ್ನು ಬಾಯ್ಲ್ ಆಗೋಕ್ಕೆ ಬಿಟ್ಬಿಡೋಣ. ನೋಡಿ ಈಗ ಬಾಯ್ಲ್ ಆಗಿದೆ, ಈಗ ಎಲ್ಲ ಡ್ರೈ ಆಗಿದೆ ಮಸಾಲೆ ಎಲ್ಲ. ಸೊ ನೀರು ಹಾಕಿದ್ದೆಲ್ಲ ಎಲ್ಲ ಡ್ರೈ ಆಗಿ ಸೊ ಈಗ ಡ್ರೈ ಪೊಸಿಷನಿಗೆ ಬಂದಿದೆ. ಈಗ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದರೆ ಫಿನಿಶ್. ಸೊ ನಮ್ಮದು ಆಲೂ ಆಚಾರಿ ಮಾಡ್ಕೊಳ್ಳೋಣ. ಯಾವುದ್ರ ಜೊತೆಗೆ ಅಂತ ಅಂದರೆ ನಾನು ಈಗ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಯಾಕಂದರೆ ಪೂರಿ ಜೊತೆಗೆ ಸರ್ವ್ ಮಾಡಿದ್ರೆ ಸೊ ಇಟ್ಸ್ ನಾಟ್ ಗುಡ್ ಅಂತ ಅಂದ್ಬಿಟ್ಟು ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಬನ್ನಿ, ಈಗ ಚಪಾತಿನೂ ರೆಡಿ ಇದೆ, ಆಲೂ ಆಚಾರಿ ಕೂಡ ರೆಡಿ ಇದೆ. ಈಗ ಬನ್ನಿ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಿ ನೋಡೋಣಂತೆ. ನೋಡಿದ್ರಲ್ಲ ಹೇಗೆ ಮಾಡೋದು ಆಲೂ ಆಚಾರಿ, ಆಲೂ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ವೆರಿ ಟೇಸ್ಟಿಯಾಗಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಸೊ ಇವತ್ತು ನಾನು ಅದ್ರ ಜೊತೆಗೆ ಚಪಾತಿ ಸರ್ವ್ ಮಾಡ್ಕೊಂಡಿದ್ದೀನಿ. ಚಪಾತಿ ಜೊತೆಗೆ ಆಲೂ ಆಚಾರಿ ಸೂಪರ್ ಟೇಸ್ಟು. ಬನ್ನಿ ಹೇಗಿದೆ ಅಂತ ಒಂದ್ಸರಿ ಟೇಸ್ಟ್ ಮಾಡಿಬಿಡೋಣ. ನನಗೂ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಅದಕ್ಕೆ ಒಂಚೂರು ಟೇಸ್ಟ್ ಮಾಡಿ ನೋಡಿಬಿಡೋಣ ಬನ್ನಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ವೆರಿ ಟ್ಯಾಂಗಿ ಆಗಿದೆ. ಟೇಸ್ಟ್ ಮಾಡ್ತಾ ಇದ್ದೀನಿ, ಹೇಗಿದೆ ಅಂತ ಹೇಳ್ತೀನಿ. ಸೂಪರ್ ಆಗಿದೆ. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ನಮ್ಮಂಥವ್ರಿಗೆ ಸ್ವಲ್ಪ ಏಜ್ ಆಗಿರೋರಿಗೆ ಆಲೂಗಡ್ಡೆಯಲ್ಲಿ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಹೆಲ್ತ್ ಕಾನ್ಷಿಯಸ್ ಇರೋರು ಸ್ವೀಟ್ ಪೊಟ್ಯಾಟೊ ಯೂಸ್ ಮಾಡ್ಕೊಳ್ಳಿ. ಇದ್ರ ಬದಲು ಸ್ವೀಟ್ ಪೊಟ್ಯಾಟೊ ಯೂಸ್ ಮಾಡ್ಕೊಳ್ಳಿ. ಅದನ್ನು ನೀವು ದಪ್ಪದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡು ನೀವು ಅಲ್ಲೇ ಡ್ರೈ ಆಗೋಗ್ಬಿಡುತ್ತೆ. ಸೇಮ್ ಮಸಾಲ ಇಟ್ಕೊಳ್ಳಿ, ಸೇಮ್ ಮಸಾಲ ಇಟ್ಕೊಂಡು ಇದನ್ನು ನೀವು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ದಯವಿಟ್ಟು ನೀವೆಲ್ಲರೂ ಟ್ರೈ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕೆ ಅಂದರೆ ಅದು ಸಖತ್ತಾಗಿದೆ ಟೇಸ್ಟು. ಚೆನ್ನಾಗಿದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಚೆನ್ನಾಗಿದೆ ಮ್ಯಾಮ್ ಅಂತ, ನನಗೂ ಖುಷಿ ಆಗುತ್ತೆ. ಸೊ ಯಾರು ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹೀಗೆ ನಾನು ಹೊಸ ರೆಸಿಪಿ ಏನು ನೆಕ್ಸ್ಟ್ ತರ್ತೀನಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೂ ರೆಡಿಯಾಗಿದೆ. ಬನ್ನಿ ನಾನು ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್.